ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪೂಜ್ಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಸ್ವಾತ್ವರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲ ದೇಶಿಕಂ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀಹರಿ. ಇವತ್ತು ಗುರು ಪೂರ್ಣಿಮೆ ದಿನ ನಾವೆಲ್ಲ ಸೇರಿದ್ದೀವಿ. ನಮ್ಮ ಮನೆಯಲ್ಲಿ ಪ್ರತಿ ವರ್ಷ ನಾವು ಗುರುಗಳ ಆರಾಧನೆಯನ್ನು ಮಾಡ್ಕೋತಾ ಬರ್ತಾಯಿದ್ದೀವಿ. ಹಾಗೆ ನನಗೆ ಗುರು ಪ್ರೇರಣೆ ಸುಮಾರು 3-4 ವರ್ಷದಿಂದ ಗುರು ಪ್ರೇರಣೆ ಆಗಿದೆ. ಹಾಗೆ ನಮ್ಮಲ್ಲಿ ಬರೋ ಭಕ್ತರಿಗೂ ಕೂಡ ಗುರು ಮಾರ್ಗದರ್ಶನ ಮುಖೇನ ಏನಾಗಬೇಕೋ ಎಲ್ರಿಗೂ ತುಂಬ ಒಳ್ಳೆಯದಾಗಿದೆ. ಹಾಗೆ ಇಲ್ಲಿ ನಾವು ಪ್ರತಿ ಗುರುವಾರ ನಮ್ಮ ಮನೆಗಳಲ್ಲಿ ಭಕ್ತರು ಬರ್ತಾರೆ. ಭಕ್ತರಿಗೆಲ್ಲ ಗುರುಗಳು ಏನು ಮಾರ್ಗದರ್ಶನ ಕೊಡ್ತಾರೆ ಅದನ್ನೆಲ್ಲ ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಜನಕ್ಕೆ ಇಲ್ಲಿ ಬಂದವರಿಗೆ ಒಳ್ಳೆಯದಾಗಿದೆ. ಸುಮಾರು ಊರುಗಳಿಂದ ಜನ ಬರ್ತಾರೆ. ಚಿತ್ರದುರ್ಗ, ಹೊಸದುರ್ಗ, ದಾವಣಗೆರೆ, ಬೆಂಗಳೂರು, ತಮಿಳ್ನಾಡಿಂದನೂ ಮೊನ್ನೆಯೊಬ್ಬರು ಬಂದು ಹೋದರು. ಹಾಗೆ ಗುರುಕೃಪೆ ನಡೀತಿದೆ. ಇನ್ನು ಮುಂದೇನೂ ನಡೆಯುತ್ತೆ. ನಾವು ಪ್ರತಿ ಭಕ್ತರು ಮನೆಗೂ ಹೋಗ್ತೀವಿ. ಸತ್ಸಂಗಗಳು ನಡೆಯುತ್ತೆ. ಇನ್ನು ಮುಂದೆ ಅದು ಚಿಕ್ಕ ಮಟ್ಟಕ್ಕೆ ನಡೀತಾ ಇತ್ತು. ಭಗವಂತ ಇನ್ನು ಮುಂದೆ ದೊಡ್ಡ ಮಟ್ಟಕ್ಕೆ ಮಾಡಿಸ್ತಾನೆ ಸತ್ಸಂಗ ಅನ್ನೋ ಒಂದು ನಂಬಿಕೆ ಇದೆ. ಇನ್ನು ಮುಂದೆ ಹಲವಾರು ಕಾರ್ಯಕ್ರಮಗಳಿದೆ. ನೆಕ್ಸ್ಟ್ ರಾಯರ ಆರಾಧನೆ ಕೂಡ ನಾವು ಮಾಡ್ತಾಯಿದ್ದೀವಿ. ಅದನ್ನು ತುಂಬ ದೊಡ್ಡ ಮಟ್ಟಕ್ಕಾಗತ್ತೆ ಮುಂದೆ. ಅವಾಗ ಇನ್ನೂ ದೊಡ್ಡ ಮಟ್ಟದಲ್ಲಿ ನಾವು ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಗೇ ಆಗುತ್ತೆ. ಬಟ್ ಅದೇ ನಾವೇನಿರೋದು ಎಲ್ಲ ಗುರು ಕೃಪಾ ದೃಷ್ಟಿಯಿಂದನೇ ನಾನು ನಡೀತಾ ಇರೋದು. ಅದು ಬಿಟ್ಟರೆ ಮತ್ತೇನೂ ಇಲ್ಲ. ಹಾಗಾಗಿ ಈಗ ನಮ್ಮಲ್ಲಿ ಬಂದವರಿಗೆ ಅಂದರೆ ನನಗೆ ಒಂದ್ಸಲಿ ಇಲ್ಲಿ ಬಂದು ಕೂತ್ಕೊಂಡಾಗ ಒಂದ್ಸಲಿ ರಾಯರ ಆರಾಧನೆ ಟೈಮಲ್ಲೇ ಅಂದರೆ ನಾನು ಒಬ್ಬನೇ ಪೂಜೆ ಮಾಡಬೇಕಾದ್ರೆ ನನಗೆ ಸಾಕ್ಷಾತ್ ಒಂದು ರಾಯರ ಇದರಲ್ಲಿ ಮಠದಲ್ಲಿರುವಂಥ ಒಂದು ಮೂರ್ತಿ ಕಾಣ್ತು. ರಾಯರ ಎದುರುಗಡೆ ಇರುವಂಥದ್ದು ನನಗೆ ಅವಾಗ್ತು. ಇದನ್ನು ಯಾರಿಗೂ ಹೇಳಿಲ್ಲ ನಾನು. ಇವತ್ತು ಹೇಳ್ತಾ ಇದ್ದೀನಿ. ಹಾಗೆ ಆ ಥರ ನಮಗೆ ಪ್ರೇರಣೆ ಆಗಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇನ್ನು ಮುಂದೆ ನಡೆಯುತ್ತೆ. ನಾವು ಇನ್ನು ಮುಂದೆ ಗುರುಪೀಠ ಮಾಡಬೇಕು ಅಂತಿದೆ. ಆ ಭಗವಂತ ಯಾವಾಗ ಆ ಗುರುಗಳು ಯಾವಾಗ ನಡೆಸ್ತಾರೋ ಆಗ ಖಂಡಿತವಾಗ್ಲೂ ಆ ಗುರುಪೀಠ ಆಗತ್ತೆ ಅನ್ನೋ ನಂಬಿಕೆ ಇದೆ. ಅದು ಮುಂದೆ ಎಲ್ರಿಗೂ ಒಳ್ಳೇದಾಗಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಮಾಡ್ತಾ ಇರೋದು. ಎಲ್ರಿಗೂ ಒಳ್ಳೆಯದಾಗಲಿ. ಈಗ ನಮ್ಮ ಏನು ಇವತ್ತಿಂದು ನಡೀತಾ ಇದೆ ಕಾರ್ಯಕ್ರಮ, ನಾವು ಪ್ರತಿ ಭಕ್ತರು ಮನೆಗೂ ಹೋಗ್ತೀವಿ. ಸತ್ಸಂಗಗಳು ನಡೆಯುತ್ತೆ. ಇನ್ನು ಮುಂದೆ ಅದು ಚಿಕ್ಕ ಮಟ್ಟಕ್ಕೆ ನಡೀತಾ ಇತ್ತು. ಭಗವಂತ ಇನ್ನು ಮುಂದೆ ದೊಡ್ಡ ಮಟ್ಟಕ್ಕೆ ಮಾಡಿಸ್ತಾನೆ ಸತ್ಸಂಗ ಅನ್ನೋ ಒಂದು ನಂಬಿಕೆ ಇದೆ. ಇನ್ನು ಮುಂದೆ ಹಲವಾರು ಕಾರ್ಯಕ್ರಮಗಳಿದೆ. ನೆಕ್ಸ್ಟ್ ರಾಯರ ಆರಾಧನೆ ಕೂಡ ನಾವು ಮಾಡ್ತಾಯಿದ್ದೀವಿ. ಅದನ್ನು ತುಂಬ ದೊಡ್ಡ ಮಟ್ಟಕ್ಕಾಗತ್ತೆ ಮುಂದೆ. ಅವಾಗ ಇನ್ನೂ ದೊಡ್ಡ ಮಟ್ಟದಲ್ಲಿ ನಾವು ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಗೇ ಆಗುತ್ತೆ. ಬಟ್ ಅದೇ ನಾವೇನಿರೋದು ಎಲ್ಲ ಗುರು ಕೃಪಾ ದೃಷ್ಟಿಯಿಂದನೇ ನಾನು ನಡೀತಾ ಇರೋದು. ಅದು ಬಿಟ್ಟರೆ ಮತ್ತೇನೂ ಇಲ್ಲ. ಹಾಗಾಗಿ ಈಗ ನಮ್ಮಲ್ಲಿ ಬಂದವರಿಗೆ ಅಂದರೆ ನನಗೆ ಒಂದ್ಸಲಿ ಇಲ್ಲಿ ಬಂದು ಕೂತ್ಕೊಂಡಾಗ ಒಂದ್ಸಲಿ ರಾಯರ ಆರಾಧನೆ ಟೈಮಲ್ಲೇ ಅಂದರೆ ನಾನು ಒಬ್ಬನೇ ಪೂಜೆ ಮಾಡಬೇಕಾದ್ರೆ ನನಗೆ ಸಾಕ್ಷಾತ್ ಒಂದು ರಾಯರ ಇದರಲ್ಲಿ ಮಠದಲ್ಲಿರುವಂಥ ಒಂದು ಮೂರ್ತಿ ಕಾಣ್ತು. ರಾಯರ ಎದುರುಗಡೆ ಇರುವಂಥದ್ದು ನನಗೆ ಅವಾಗ್ತು. ಇದನ್ನು ಯಾರಿಗೂ ಹೇಳಿಲ್ಲ ನಾನು. ಇವತ್ತು ಹೇಳ್ತಾ ಇದ್ದೀನಿ. ಹಾಗೆ ಆ ಥರ ನಮಗೆ ಪ್ರೇರಣೆ ಆಗಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇನ್ನು ಮುಂದೆ ನಡೆಯುತ್ತೆ. ನಾವು ಇನ್ನು ಮುಂದೆ ಗುರುಪೀಠ ಮಾಡಬೇಕು ಅಂತಿದೆ. ಆ ಭಗವಂತ ಯಾವಾಗ ಆ ಗುರುಗಳು ಯಾವಾಗ ನಡೆಸ್ತಾರೋ ಆಗ ಖಂಡಿತವಾಗ್ಲೂ ಆ ಗುರುಪೀಠ ಆಗತ್ತೆ ಅನ್ನೋ ನಂಬಿಕೆ ಇದೆ. ಅದು ಮುಂದೆ ಎಲ್ರಿಗೂ ಒಳ್ಳೇದಾಗಬೇಕು ಅನ್ನೋ ಒಂದು ಉದ್ದೇಶಕ್ಕೆ